ಮಗನ ಸಾವಿನ ಸುತ್ತ ಅನುಮಾನದ ಹುತ್ತ 9 ಜನರ ಮೇಲೆ ಎಫ್ಐಆರ್. ತಂದೆ ತುರ್ತು ಚಿಕಿತ್ಸಾ ಘಟಕದಲ್ಲಿ, ಮಗ ನಿಗೂಢ ಸಾವು. ತನಿಖೆಯಲ್ಲಿ ಪೊಲೀಸ್ ಇಲಾಖೆ. ಅಪರಾಧಿಗಳನ್ನ ಬಂಧಿಸುವಂತೆ ನೊಂದ ತಾಯಿಯ ಒತ್ತಾಯ. ದಿನನಿತ್ಯ ಹಸುಗಳನ್ನ ಮನೆಯ ಮುಂಭಾಗ ಕಟ್ಟಿಕೊಳ್ತಾ ಇದ್ದ ವಿಷಯವನ್ನೇ ಮುಂದಿಟ್ಟುಕೊಂಡು 49 ವರ್ಷದ ಶಂಕರ ಎಂಬಾತನಿಗೆ 9 ಮಂದಿ ಸೇರಿ ಮನಸ್ಸು ಇಚ್ಛೆ ಹೊಡೆದಿರುವ ಭೀಕರ ಘಟನೆ ನಂಜನಗೂಡು ತಾಲೂಕಿನ ಸಿಂಗಾರಿಪುರದಲ್ಲಿ ನಡೆದಿದೆ. ಪೆಟ್ಟು ತಿಂದ ಶಂಕರ ಎಂಬಾತ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆತನ ಮಗ ನಾಗೇಂದ್ರ ಅಪ್ರಾಪ್ತ ಬಾಲಕ 24 ಗಂಟೆಯೊಳಗೆ ನಿಗೂಢ ರೀತಿಯಲ್ಲಿ ಹೆಣವಾಗಿ ನೇತಾಡ್ತಾ ಇರುವ ಹೃದಯ ವಿದ್ರಾವಕ ಘಟನೆಯ ಸುತ್ತ ಅನುಮಾನದ ಹುತ್ತ ಮೂಡಿದೆ. ಅಪ್ಪನನ್ನ ಸಾಯುವ ಹಾಗೆ ಹೊಡೆದಿದ್ದೇವೆ, ನೀನು ಇರೋ ಬದಲು ಸಾಯೋದು ಮೇಲು ಎಂದು ಕಿಡಿಗೇಡಿಗಳು ಪ್ರಚೋದಿಸಿದ್ದಾರೆ. ಈ ಕಾರಣ ಮಗ ನಾಗೇಂದ್ರ ನೇಣಿಗೆ ಶರಣಾಗಿದ್ದಾನೆಂದು ಕೌಲಂದೆ ಪೊಲೀಸ್ ಠಾಣೆಯಲ್ಲಿ ಗ್ರಾಮದ 9 ಜನರ ಮೇಲೆ ಎಫ್ಐಆರ್ ಸಹ ದಾಖಲಾಗಿದೆ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡ ತಾಯಿ ಲಕ್ಷ್ಮಿ ಹಾಗೂ ಅವರ ಕುಟುಂಬದವರು ನಮಗೆ ನ್ಯಾಯ ಕೊಡಿಸಿ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ ತಂದೆ, ಶವಾಗಾರದಲ್ಲಿ ಮಗನ ಶವ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಏನ್ ಕಾರಣ ಏನು ಹೊಡೆಯಕ್ಕೆ? ಹಸು ಕಟ್ಟಕ್ಕೆ ಮಾಡಕ್ಕೆ ಹೋಗಿ ಹೊಡೆದಿದ್ದಾರೆ ಸರ್. ಅದೇ ದೇಶ ಇದೆ ಆಲ್ರೆಡಿ. ಅವನು 9 ಜನ ಹೊಡಿದ್ದಾರೆ. ಮಿಸ್ ಆಗಿರೋ ಅವನು ಹೊಟ್ಟಾಗ ನಾನು ಕಾಪಾಡಿದ್ದೀನಿ. ಇಬ್ಬರು ಹೇಳ್ಕೊಂಡ್ಬಿಟ್ಟಿದ್ದೀನಿ. ಅವನ ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡ್ಬಿಟ್ಟಿದ್ದೀನಿ. ಬಾಗಣ್ಣ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವನು ಕೆರೆಗೆ ಹೋಗಿ ದನ ಇಟ್ಕೊಂಡು ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ಅವನೇ ಬಂದು ಹೋಗ್ಬಿಟ್ಟು ಬತ್ತಿ ಕಚ್ಚಿಗಪ್ಪ ಅಂದ್ಬಿಟ್ಟು ಮನೆಗೆ ಹೋಗಿದ್ದಾನೆ. ಮನೆ ಹೋಗಟ ಬರ್ದಿಟ್ಟು ಇದನ್ನೆಲ್ಲ ಬರದೆ ಇದು ಮಾಡಿದ್ದಾನೆ. ಇನ್ನು ಮುಗಿಸ್ತೀನಿ ಅಂತ ಅವ್ರು ಇನ್ನೂ ಮುಗಿಸ್ತೀನಿ ಅಂದರೆ ನಿಮ್ಮ ಅಪ್ಪನೇ ಹೋದ್ಮೇಲೆ ನೀವೇನು ಮಾಡೋಕ್ಕಾಗಲ್ಲ ಅಂದರೆ ಅದು ನಮ್ಗೆ ಇದು ಮಾಡ್ಬೇಕು. ನೀವು ದಯವಿಟ್ಟು ನಮಗೆ ಹೋಗಾರ ಕೊಟ್ಟು ಇದು ಮಾಡ್ಬೇಕು ಸರ್. ಅವ್ರನ್ನ ಹಿಡಿಬೇಕು ಸರ್, ನ್ಯಾಯ ವಿವರಿಸ್ಕೊಡ್ಬೇಕು ಸರ್. ಇಲ್ಲ ಅವ್ರು ಹಿಡಿಯೋ ಹೆಂಗಸ್ಗಳಿಲ್ವಾ ಬಂದು ಕುಣಿಸಿ ಬರ್ತಾರೆ. ಅವರು ಎಲ್ಲಿ ಹೋಗ್ತಾರೆ ಹೋಗ್ರ ನಮ್ಮ ಮನ್ಮ ಸರ್ ಹೋಗಿರ ನಮ್ಮ ಅಣ್ಣ ಮಗ ಯಾರಿದ್ದಾರೆ ಸರ್? ಅವ್ರಿಗೆ ಅವನು ಇನ್ನೇಳೋ ಹೋಗ ಮಟ್ಕೊಂಡೆ ಏನ್ ಬೇಕಾದ್ರೂ ಮಾಡ್ತಾರೆ. ದುಡ್ಡದ ಅಂದ್ಬಿಟ್ಟು ನಮ್ಗೆ ನ್ಯಾಯ ಕೊಡಿಸಿ ಸರ್, ಅಷ್ಟೇ. ನಿಮ್ಮ ಕೈ ಮೂರ್ತಿ ನ್ಯಾಯ ಕೊಡಿಸಿ. ನಮ್ಮ ಹುಡುಗ ಬರಲ್ಲ, ನನಗೆ ಹಾರ್ಟ್ ಪ್ರಾಬ್ಲಮ್. ಅವನ ಆರೋಗ್ಯ ನೋಡ್ಕೊಳಕ ಇನ್ನು ಅವನಿಗೆ ಸಮಾಧಾನ ಮಾಡಿ ಅವನಿಗೆ ಮನೆಗೆ ನಮ್ಗೆ ನೆಮ್ಮದಿ ಕೊಡಿ ಅಷ್ಟೇ. ನ್ಯಾಯ ಕೊಡಿಸ್ಕೊಡಿ. ಅಲ್ಲಿವರೆಗೂ ನಮಗೆ ಗಾಡಿ ಎತ್ತಲ್ಲ. ಕಾಗವತ್ತು ತಿಂದ್ರು ಪರವಾಗಿಲ್ಲ, ನಾ ಮಾತ್ರ ಏನಾಗುತ್ತಲ್ಲ ಅಷ್ಟೇ. ಅವ್ರು ಕರ್ಕೊಂಡ್ಬಂದು ಇವತ್ತು ಅರೆಸ್ಟ್ ಮಾಡಿದ್ರೆ ಮಾತ್ರ ನಮಗೆ ಕಂಪ್ಲೇಂಟ್ ಆದ್ಮೇಲೆ ಒಬ್ಬ ವ್ಯಕ್ತಿ ನೀಡಕ್ಕೆ ಎಷ್ಟು ಬೇಕು ಸರ್? 24 hours ಆದ್ರೂ ಇನ್ನೂ ಒಬ್ರು ಸಿಕ್ಕಿಲ್ಲ ಅಂತಂದ್ರೆ ಒಂದಲ್ಲ ಇಬ್ಬರಲ್ಲ 9 ಜನ ಇದ್ದಾರೆ. ಒಬ್ಬರು ಇದು ಮಾಡಿಲ್ಲ ಅಂತಂದ್ಮೇಲೆ ನಾವು ಯಾವ ಗ್ಯಾರಂಟಿ ಮೇಲೆ ಇರ್ತದ ಹೇಳಿ? ಇವಾಗ ಕಂಪ್ಲೇಂಟ್ ಇದ್ರೆ 1000 ಆಗುತ್ತೆ. ಇನ್ಫ್ಲೂಯೆನ್ಸ್ ಎಷ್ಟಿದೆ ಸರ್? ಬರೀ ದುಡ್ಡಿದ್ರೆ ಇನ್ಫ್ಲೂಯೆನ್ಸ್ ಇದೆ ಮುಗಿತಾ? ಬಡವ್ರಿಗೆ ಏನು ವ್ಯಾಲ್ಯೂನೇ ಇಲ್ವ ಹಂಗಾರೆ? ಮನುಷ್ಯಂಗ್ ಇಲ್ವಲ್ಲ ಸರ್ ಹೇಳಿ? ಅದನ್ನೇ ಹೇಳ್ತಾರೆ. ನಾವು ಇವಾಗ ನಮ್ದೇನು ಡಿಮ್ಯಾಂಡ್ಸ್ ಇಲ್ಲ, ನಮ್ದೇನು ಡಿಮ್ಯಾಂಡ್ಸ್ ಇಲ್ಲ ಸರಿನಾ? ನಮ್ಮ ಫ್ಯಾಮಿಲಿ ಅವರು ಎಷ್ಟೇ ಒಂದು ವಾರ ಆಗಲಿ ಒಂದು ತಿಂಗಳಾಗಲಿ ಇಲ್ಲೇ ಇರ್ತೀವಿ. ನಮ್ಗೆ ಅವರು ಅರೆಸ್ಟ್ ಮಾಡಿರೋದು ಇರ್ಬೇಕು. ನಮ್ಗೆ ಅರೆಸ್ಟ್ ಮಾಡಲಿ, ನಾವು ಆಮೇಲೆ ಅರೆಸ್ಟ್ ಆದ್ಮೇಲೆ ನಾವು ಬಾಡಿ ಇರ್ತೇವೆ ಸರ್. ಅಲ್ಲಿ ಫ್ರಾಕ್ಚರ್ ಆಗಿದೆ, ತಲೆಗಿಲೆ ಎಲ್ಲ, ಮುಖ ಎಲ್ಲ ಫುಲ್ ಫ್ರಾಕ್ಚರ್ ಆಗಿದೆ. ಅವರು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಒಪ್ಕೊಂತ ಇಲ್ಲ. ಅವ್ರಿಗೂ ಆಪರೇಷನ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರ ತಂದೆ ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ಕ್ಲಿಯರ್ ಆಗಿ ಇದೆಲ್ಲ ಇದಾಗಿ ಅವರೆಲ್ಲ ಅರೆಸ್ಟ್ ಆಗುತ್ತೆ ಅನ್ಕೊಂಡು ನಾನು ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಇವ್ರು ಏನಾದ್ರು ಡಿಲೇ ಮಾಡ್ತು ಅಂತಂದ್ರೆ, ಅವ್ರು ಟ್ರೀಟ್ಮೆಂಟ್ ತಗೊಳ್ಳೋದು ಡಿಲೇ ಆಯಿತು ಅಂದ್ರೆ ಅವ್ರಿಗೆ ಹೆಚ್ಚು ಕಮ್ಮಿ ಆದರೂ ಅದಕ್ಕೂ ನೇರವಾಗಿ ಇವರೇ ಹೊಣೆಗಾರಿಕೆ ಆಗ್ತಾರೆ. ಇದು ನಮ್ಮ ಇದು ಸರ್. ಬೆಳಗ್ಗೆ ಗಲಾಟೆ ಆಗಿತ್ತು ಸರ್. ಹಸುಕಟ್ಟೆ ವಿಷಯಕ್ಕೆ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಇಷ್ಟ ಬಂದಾಗಿ ದೊಣ್ಣೆಲಿ ಕೈಯಲ್ಲಿ ಎಲ್ಲ ಇಷ್ಟ ಬಂದಾಗ ಹೊಡೆದು ಮೇಜರ್ ಗಾಯಗಳಾಗಿತ್ತು. ನಾ ಕರ್ಕೊಂಡು ಮೈಸೂರು ಆಸ್ಪತ್ರೆಗೆ ಹೊಟ್ಟದೆ. ನಾವು ಬರೋ ತನಕ ನನ್ನ ಮಗನ ಬರಗಂಟ ಅಟ್ಟಾಡ್ಸ್ಕೊಂಡು ಹೋದ್ಗಾಡಿ ಅವನು ಕೊಲೆ ಬೆದರಿಕೆ ಹಾಕಿ ನಿನ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ನಿಮ್ಮ ಅಪ್ಪನ ಸಾಯಂಗಾಗಿ ಮಾಡಿವಿ, ನಿನ್ನೂ ಸಾಯಿಸ್ತೀವಿ ಅಂತ ಕೊಲೆ ಬೆದರಿಕೆ ಹಾಕಿ ಎಚ್ಚರಿಕೆ ಹಾಕಿ ಅವನ್ನ ಭಯಪಡಿಸಿ ಅವನು ಸೂಸೈಡ್ ಮಾಡ್ಕೋಬೇಕು ಹಂಗ್ ಮಾಡ್ರ ಅವರೇ ಕಾರಣ ಅದಕ್ಕೆಲ್ಲ. ಕರಿಗೌಡ್ರ ಮಕ್ಳು ಸರ್ ಅವರೆಲ್ಲ, ಕರಿಗೌಡ್ರ ಮಕ್ಳು ಮತ್ತೆ ಮೊಮ್ಮಕ್ಳು 9 ಜನ ಸರ್. ಅವರೆಲ್ಲ ಒಂದೇ ಮನೆಯವರು 9 ಜನ ಸರ್. ನಾವು ಗಂಡ ಹೆಂಡತಿ ಮಗ ಮಾತ್ರ. ನಮ್ ಬಿಡ್ಸೋರು ಇಬ್ರೇ ಇದ್ದಿತ್ತು, ಇನ್ಯಾರು ಇರ್ಲಿಲ್ಲ. ನನ್ನ ಮಗನ ಸಾವು ಅವರೇ ಕಾರಣ. ನನ್ನ ಗಂಡನು ಇವತ್ತು ಸೈತಾನ ನಾಳೆ ಸೈತಾನ ಗೊತ್ತಿಲ್ಲ. ನಮಗೆ ನ್ಯಾಯ ಕೊಡಿಸ್
ಕೋಣಿಗೌಡ್ರ ಮಕ್ಕಳು ಶಂಕರ ಮತ್ತೆ ಮಾದೇವು ಜಗಳಕ್ಕೆ ಬಂದು ನನ್ನ ಮಗನ್ಗೆ ನನ್ನ ಗಂಡನಿಗೆ ಇಷ್ಟ ಬಂದಾಗ ಹೊಡೆದಾರೆ ಸರ್. ನಮ್ಮ ಹತ್ರ ಓಟಗಳು ಇಸ್ಕೊಳ್ಳಿ, ನಮಗೆ ನ್ಯಾಯ ಕೊಡಿಸ್ಕೊಡಿ ಸರ್. ನನ್ನ ಮಗನ ಸಾವು ನ್ಯಾಯ ಕೊಡಿಸಿ. ದುಡ್ಡಿರೋರು ಒಂದು ಕೊಲೆ ಮಾಡ್ಬಿಟ್ರೆ ಜೀವಕ್ಕೆ ಬೆಲೆನೇ ಇಲ್ವಾ? ಮಾಡಿದ್ರಿ ಸರ್, ಕೇಸು ಸ್ಟ್ರಾಂಗ್ ಕೇಸು ಮಾಡಿದ್ರಿ, ಗೊತ್ತಾಯ್ತಾ? ಅದನ್ನೇ ನಿಮ್ಮನ್ನೇ ಕೇಳಿ ಮಾಡಿಲ್ಲ ನಾವು. ಅವ್ರು ಲೇಟ್ ಆಗಿರೋದು ನೋಡಿ ನಮ್ಗೆ ಬೇಜಾರಾಗಿ ಮಾಡಿರೋದು. ಅವ್ರ ನಿಮ್ಮ ಮಟ್ಟಿಗೆ ಆಗಿದೆ, ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿರೋದು. ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಏನು ಅನ್ಯಾಯ ಆಗಿದೆಯಲ್ಲ ಅವ್ರಿಗೆ ನ್ಯಾಯ ಕೊಡ್ತೀವಿ. ಏನಿದೆ ಅದು ಪ್ರೊಸೀಜರ್ ಮಾಡಕ್ಕೆ ಕೊಡ್ಬೇಕು. ಗಾಡಿ ತಗೊಂಡ್ಬಿಟ್ಟು ಅವ್ರು ಅರೆಸ್ಟ್ ಆಗಿ ಒಂದು ಇದು ಮಾಡಿದಾಗ ಆಮೇಲೆ ತಗೊಂಡು ಅರೆಸ್ಟ್ ನೋಡಪ್ಪ, ಈಗ ಅವ್ರ ಮನೆಯವ್ರು ಯಾರಿದ್ದಾರಪ್ಪ, ವಿಚಾರ ಏನು ಗೊತ್ತಪ್ಪ, ಇದೀವೋ ನೀವು ಮಧ್ಯರಾತ್ರಿ ಕೇಸ್ ಮಾಡಿದ್ವಿ, ಅಂದರೆ ಪೆಂಡಿಂಗ್ ಬಿಟ್ಟಿಲ್ಲ ನಾವು ಬಿಟ್ಟರೆ ಕಂಟಿನ್ಯೂ ಕೂರಿಸ್ಕೊಂಡು ರಾತ್ರಿಯಲ್ಲಿ ಕೇಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಈಗ ನಿಮ್ದು ಏನಿದೆ ಪ್ರೊಸೀಜರ್ ಮಾಡ್ಕೊಳ್ಬೇಕು. ಈಗ ಅವನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ನಾವು ಪಾಪ ತಂದನ್ನು ಕೂರಿಸ್ಕೊಂಡು ಓಡಾಡ್ತೀವಿ. ಈಗ ಇದನ್ನ ನಾವು ಇದನ್ನೇ ಮಾಡ್ಕೊಂಡು ಹೋಯ್ತು ಅಂದ್ರೆ ಅವ್ನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಲ್ಲ, ಒಂದು ನಿಮಿಷ ಕೇಳಪ್ಪ, ಅನುಭವಿಸೋದು ಅವ್ರು. ಹಣದ ದಾಹ, ಅಧಿಕಾರದ ಮೋಹದಲ್ಲಿ ಬಡವರಿಗೆ ನ್ಯಾಯ ಸಿಗುವುದೇ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡತೊಡಗಿದೆ. ಈಗಾಗಲೇ ಕಿಡಿಗೇಡಿ ಆರೋಪಿಗಳೆಲ್ಲರೂ ತಲೆಮರೆಸಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಈಗಾಗಲೇ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದು, ಅವರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ವರದಿ ಮೋಹನ್ ಹುಲ್ಲಳ್ಳಿ, ನಂಜನ